ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಗುರು. ಈ ವಿಡಿಯೋ ನೋಡ್ಬೋದು, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವನೇನು ಡಾಗ್ ಸತೀಶ್ ಇದ್ದಾನಲ್ಲ, ಮತ್ತೆ ಬಹಳ ಹಾರಾಡ್ತಿದ್ದಾನೆ, ಅದಕ್ಕೋಸ್ಕರ ತೊಗೊಂಡ್ಬಂದಿದ್ದೀನಿ. ವಿಡಿಯೋ ನೋಡ್ರಿ, ಆಮೇಲೆ ಮಾತಾಡ್ತೀನಿ, ಓಕೆನಾ? ಗಿಲ್ಲಿ ಆಚೆ ಬರ್ತಾರೆ ಸರ್, ಅವ್ರೇನಾರು ಆಚೆ ಬಂದ್ಬಿಟ್ರೆ ಬೆಂಗಳೂರಲ್ಲೇ ಯಾರು ಮಾಡ್ತಿರಲ್ಲ, ಅಷ್ಟು ಗ್ರ್ಯಾಂಡ್ ಆಗಿ ಬರೀ ಮೊಲ ಕರ್ಸ್ಬಿಟ್ಟು ಪಾರ್ಟಿ ಮಾಡ್ತಾರೆ. ಬರೀ ಮೊಲ ಕರ್ಸ್ಬಿಟ್ಟು ಪಾರ್ಟಿ ಮಾಡ್ತಾರೆ. ಏನಂದೆ ಮೊಲ ಕಡಿಸ್ತೆ, ಅಲ್ಲೇ ಕಿತ್ತೋದವನೇ. ನೀನೇನನ್ನ ನಮ್ಮ ಗಿಲ್ಲಿ ಅಭಿಮಾನಿ ಕೈಗೆ ಸಿಕ್ಕರೆ ಕಿತ್ತೋದಂಗಲ್ಲ, ಕಡ್ದು ಬಿಸಾಕ್ತಾರ, ಒಂದು ತುಂಡು ಕೂಡ ಸಿಗಲ್ಲ ನಿಂದು, ಓಕೆನಾ? ಆ ಕಾರಣದಿಂದ ಅವ್ರ ಆಚೆ ಬಂದ್ರೆ ನನಗೆ ಖುಷಿ, ಅದು ಅವ್ರು ಗೆಲ್ದೇ ಇದ್ರೆ ಇನ್ನ ಖುಷಿ. ಆದ್ರೆ ಆಚೆ ಬಂದ್ರೆ ಮಾತ್ರ ಸರ್ ರೆಕಾರ್ಡ್ ಬ್ರೇಕ್ ಪಾರ್ಟಿ ಕೊಡಿಸ್ತೀವಿ. ಏನಣ್ಣ ರೆಕಾರ್ಡ್ ಬ್ರೇಕ್ ಮಾಡಿ ಪಾರ್ಟಿ ಕೊಡಿಸ್ತೀಯ? ಇದ್ದಿದ್ದು ಇಲ್ಲಿದ್ದೆಲ್ಲ ಮಾರಿ ನೀನು ಕೊಡಿಸಿದ್ರು ಕೂಡ ನಮ್ಮ ಗಿಲ್ಲಿ ಸರಿ ಸಮಗ್ ನೀನು ಬರಕ್ ಸಾಧ್ಯ ಆಗಲ್ಲ, ಬಿಟ್ಟು ಬಿಡು ಇಲ್ಲಿಗೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಯಾರ ವಿಡಿಯೋ ಮಾಡಿ ಗಿಲ್ಲಿ ಔಟ್, ನನ್ನಿಂದ ಗಿಲ್ಲಿ ಔಟ್ ಆಗ್ಬೇಕಿತ್ತು. ಔಟ್ ಗಿಲ್ಲಿ ಆಚೆ ಬಂದಾಯ್ತು, ಇವತ್ತು ಆಚೆ ಬಂದಾಯ್ತು ಗಿಲ್ಲಿ. ಪಾರ್ಟಿ ಕೊಡಿಸ್ತಾ ಇದ್ದೀನಿ, ಎಲ್ಲಾರು ಬರ್ಬೇಕು. ಗುರು, ನಮ್ಮ ಡಾಗ್ ಸತೀಶ್ ಏನಿದ್ದಾನೆ, ನೀರೇ ಹಾಕ್ಯಂದಲ್ಲಪ್ಪ, ಹಂಗೆ ಕುಡಿದ್ಬಿಟ್ಟಾನ, ಅದಕ್ಕೋಸ್ಕರ ಬಾಯಿಗೆ ಬಂದಿದ್ದು ಬೊಗಳ್ತಿದ್ದಾನ. ನಾಯಿ ಕೂಡ ಬೊಗಳಲ್ಲಪ್ಪ ಇಷ್ಟು ಜೋರಾಗಿ, ಇವನ್ ಬೊಗಳ್ತಿದ್ದಾನ, ನೀವೇ ಕೇಳಿಸ್ಕೊಂಬರ್ರಿ. ಆಚೆ ಬಂದಾಯ್ತು, ಸೋತಾಯ್ತು, ನಾನು ಹಠ ಬಿದ್ದಿದ್ದೆ, ಅವ್ನ ಆಚೆ ತೆಗಿತೀನಿ ಅಂತ ತೆಗೆದು ಆಯ್ತು. ಏನಂದೆ? ಹಠ ಬಿದ್ದಿದ್ದೆ? ಹಠ ಅಲ್ಲ, ಹಾಕ್ಯಂದಿರೋ ಚಡ್ಡಿ ಅರ್ಧೋಗ ಮಟ್ಟ ಹೊಡೆದ್ರು ಕೂಡ ನಿನಗೆ ಬುದ್ಧಿ ಬರಲ್ಲ. ಥೂ ನಿನ್ ಜನ್ಮಕ್ಕ. ಕ್ಲಾರಿಟಿ ಕೊಡ್ತೀನಿ. ನಾ ಅರ್ಧ ಜನಕ್ಕೆ ಸ್ಲಮ್ಸ್ ಅಂತ ಹೇಳಿರೋದು, ಮಿಕ್ಕವ್ರಿಗಲ್ಲ. ಅಂತವ್ರಿಗೆ ಮಾತ್ರ ಸ್ಲಮ್ ಅಂದಿದ್ದೀನಿ, ಎಲ್ಲಾರು ಅಲ್ಲ. ಅದನ್ನ ಫುಲ್ ಎಲ್ಲಾರು ಒರಿಜಿನಲ್ ವಿಡಿಯೋಲಿ ಚೆಕ್ ಮಾಡಿ, ಅರ್ಧ ಜನಕ್ಕೆ ಮಾತ್ರ ಅಂತ ಹೇಳಿದೀನಿ. ನನ್ಗೆ ಯಾರು ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ ಮಾತ್ರ ಸ್ಲಮ್ ಅಂತ ಅಂದಿದ್ದೀನಿ, ಅದು ಒಪ್ಕೊಳ್ತೀನಿ. ನಮ್ಮ ಡಾಗ್ ಸತೀಶಿಗೆ ಹಾಕ್ಯನ್ ಜರ್ದಂಗೆ ಅದ್ರ ಚೆನ್ನಾಗಿ, ಅದಕ್ಕೆ ಬುದ್ಧಿ ಬಂದಿದೆ. ನಾನು ಅವ್ರಿಗಂದಿಲ್ಲ ಇವ್ರಿಗಂದಿಲ್ಲ ಅಂತ ಇವಾಗ ಹೋಗ್ಯಂತಿದ್ದಾನೆ. ಅವಾಗ ಎಲ್ಲಿಗೆ ಹೋಗಿತ್ತು ಈ ಬುದ್ಧಿ? ಇದೇ ಬುದ್ಧಿ ಏನೋ ನಿನಗೆ ಅವಾಗಿದ್ದಿದ್ರೆ ಇಷ್ಟೆಲ್ಲ ನೀನು ಅನ್ಭವಿಸ್ತಿದ್ದೆ. ಸರ್, ನಮ್ದು ಏನಿಲ್ಲ, ಇನ್ನೊಂದು 11 ದಿವಸಕ್ಕೆ ನಾನು ತಿಥಿ ಊಟ ಇಟ್ಕೊಂಡಿದ್ದೀನಿ. ಏನಂದ್ರೆ ತಿಥಿ ಊಟನ? ಇನ್ನೊಂದು 11 ದಿವಸಕ್ಕೆ ನಾನು ತಿಥಿ ಊಟ ಇಟ್ಕೊಂಡಿದ್ದೀನಿ. ಆದ್ರೆ ವಡೆ ಪಾಯಸ ಇರುತ್ತೆ ಅನ್ಕೊಂಡು ದಯವಿಟ್ಟು ಬರಬೇಡಿ. ಬರೀ ಎಣ್ಣೆ ಇರುತ್ತೆ, ಆಮೇಲೆ ಲೆಗ್ ಪೀಸ್ ಇರುತ್ತೆ. ಅದ್ರ ಜೊತೆಗೆ ಮೊಲ ಎಲ್ಲ ತರಿಸಿ ಪಾರ್ಟಿ ಮಾಡ್ತಾ ಇದೀನಿ. ಮೊಲ ಎಲ್ಲ ಫುಡ್ ಅಲ್ಲಿ ಮೊಲ ಎಲ್ಲ ಇರುತ್ತವತ್ತು. ಈಗ ಫೇಲ್ ಪಾರ್ಟಿ ಅಂತ ಮಾಡಿ ಅಷ್ಟು ಸಕ್ಸಸ್ ಆಯ್ತು. ಈಗ ಬದುಕಿದಂಗೆ ಅಲ್ಲ, ಸಾರಿ, ದೆವ್ವ ಆಗ್ಬಿಟ್ಟು ಇವಾಗ ನಾನು ಸತ್ತೋಗಿದ್ದೀನಿ. ಈಗ ದೆವ್ವ ಆಗಿ ನಾನು 11 ದಿವಸ ತಿಥಿ ಊಟಕ್ಕೆ ಕರೀತಾ ಇದ್ದೀನಿ. ದಯವಿಟ್ಟು ಎಲ್ಲ ಎದುರ್ಕೊಂಡೆ ಎಲ್ಲಾರು ಊಟಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಗುರು, ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ನಾನು ನೋಡ್ಬಿಟ್ಟಿನಪ್ಪ, ಇಂಥ ಕಚ್ಚಡ ಕಂತ್ರಿ ನಾಯಿ ನನ್ನ ಮಗ ಇವತ್ತೇ ನೋಡ್ತಿರೋದು ನಾನು. ಏನು ಗುರು, ಲೈಟ್ ಕಂಬ ನಿಂತಾನ, ವಡೆ ಅಂತೆ, ಪಾಯಸ ಅಂತೆ, ತಿಥಿ ಅಂತೆ, ಊಟ ಅಂತೆ. ನಾನೇ ತಿಳ್ಕೊಂಡ್ಬಿಟ್ಟೆ, ಒಂದೆರಡು ವಿಡಿಯೋ ಮಾಡಿ ರೋಸ್ಟ್ ಮಾಡಿದ್ನಪ್ಪ ಇವನಿಗೆ. ಅದೇ ನಾನು ನೋಡಿ ಸತ್ಗಿತ್ತು ಹೋಗ್ಯಾನ, ಮತ್ತೆ ನನ್ನ ತಲೆ ಮೇಲೆ ಅಲ್ಲಿ ಬರ್ತಂತ ನಾನು ತಿಳ್ಕೊಂಡ್ಬಿಟ್ಟೆ. ನಾನು ಅದ್ರ ಬಿಟ್ನಪ್ಪ. ಈ ಶರ್ಟ್ ಹೆಸರು ನೀಲವನ್ ಜಂಪರ್ ಇನ್ ಪೀಟರ್ ಇಂಗ್ಲೆಂಡ್ ಅಂತ. ಇದ್ರ ಬೆಲೆ 2,69,000 ರೂಪಾಯಿ. ಗುರು, ಇದು ಯಾರು ಎಡಿಟ್ ಮಾಡ್ಯಾರಂತ ನನಗಂದ್ರೂ ಗೊತ್ತಿಲ್ಲ, ಆದ್ರೂ ಕೂಡ 100% ಹೇಳ್ತಿದ್ದೀನಿ, ಕರೆಕ್ಟ್ ಸೂಟ್ ಆಯ್ತು. ಇನ್ನೊಂದೇನಂದ್ರೆ, ನಮ್ಮ ಸೋನುಗೌಡ ಏನ್ ಆಗ್ತಾಳಲ್ಲ ಬಿಗಿನಿ, ಅದೊಂದು ಸ್ವಲ್ಪ ಸೆಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಸೋತ್ ಬಂದ್ಮೇಲೆ ನಾನು ಆಮೇಲೆ ಮಾತಾಡ್ತೀನಿ. 100% ಅವ್ನು ಗೆದ್ದುಬಿಟ್ರೆ ಅವ್ನ ಕಾಲ್ ಕೆಳಗೆ ಹೋಗ್ತೀನಿ. ಲೇ ತಿರ್ಬೋಕಿ, ಏನಂದೆ ನೀನು? ಗಿಲ್ಲಿ ಏನನ್ನ ಗೆದ್ರೆ ಅವ್ನ ಕಾಲ್ ಕೆಳಗೆ ನುಗ್ತೀಯ? ಅವ್ನು ಗೆದ್ದೇ ಗೆಲ್ತಾನ, ನೀನು ನುಗ್ಲೇಬೇಕು. ನೀನೇನನ್ನ ನುಗ್ಲಿಲ್ಲ ಅಂದ್ರೆ ಇಡೀ ನಮ್ಮ ಕರ್ನಾಟಕ ಜನ ಏನು ತಿಳ್ಕೊಂತಾರೆ ಗೊತ್ತಾ? ನೀನು ಒಬ್ಬ ಹುಟ್ಟಿದ್ರೆ ನುಗ್ಬೇಕು ನೀನು, ಓಕೆನಾ? ಲೇ ಕೆಟ್ಟ ಕೆರ ಹಿಡ್ದವನೇ ಡಾಗ್ ಸತೀಶ. ನಮ್ಮ ಗಿಲ್ಲಿ ಹವಾ, ಗಿಲ್ಲಿ ಕ್ರೇಜ್ ಅಂದ್ರೆ ಇದು. ಮೊದಲು ನೋಡ್ಕೊಂಬ, ಆಮೇಲೆ ಮಾತಾಡ್ತೀನಿ, ಓಕೆನಾ? ಇಷ್ಟೆಲ್ಲ ಪ್ರೀತಿ ಕೊಟ್ಟು ಅವನಿಗೇನು ಬೆಳೆಸ್ತಿದಾರಲ್ವ, ಅದು ನಿನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ಅದಕ್ಕೋಸ್ಕರ ಬಾಯಿ ವರ್ಕ್ಸ್ ಮಾಡ್ಕೊಂಡು ಅವನು ಇವನಿಗೆ ಕರ್ಕೊಂಬಂದು ಜೊತೆಗೆ ನಿಂತ್ಕೊಂಡು ನೀನು ವೈಕ್ಯಂತಲ್ಲ, ನಿನ್ನ ಬಾಯಾಗ ನಾನು ಎಕ್ಕಡ. ನಂದು ಮತ್ತೆ ಗಿಲ್ಲಿದು ಭಯಂಕರ ಫ್ರೆಂಡ್ಶಿಪ್ ಮನೇಲಿ. ಆಮೇಲೆ ಗಲಾಟೆನೂ ಮಾಡ್ತೀವಿ, ಫೈಟು ಮಾಡ್ತೀವಿ, ಒಂದಾಗ್ತೀವಿ. ಒಳ್ಳೆ ಫ್ರೆಂಡ್ಶಿಪ್. ಇವಾಗ ಕೇಳಿ
ಡಾಕ್ ಸತೀಶ, ಇದಲ್ಲೇ ನಮ್ ಗಿಲ್ಲಿ ಕ್ರೇಜ್ ಅಂದ್ರೆ, ಇದಲ್ಲೇ ನಮ್ ಗಿಲ್ಲಿ ಗತ್ತಂದ್ರೆ. ಇದನ್ನಾದ್ರೂ ಕೇಳಿ, ಇದನ್ನಾದ್ರೂ ನೋಡಿ ಬುದ್ಧಿ ಬಂದ್ರೆ ಸರಿ, ಇಲ್ಲ ಅಂದ್ರೆ ಹುಚ್ಚು ನಾಯಿಗೆ ಬಡ್ದಂಗ ಅಟ್ಟಾಡ್ಸ್ಕೊಂಡು ಬಡಿಲಿಲ್ಲ ನಿನಗೆ, ಅವಾಗ ನಾನೇ ಹೇಳ್ತೀನಿ, ಓಕೆನಾ? ನಿನಗೆ ಬೀಳ್ತಾವ, ಯಾವಾಗ ಬೀಳ್ತಾವ ಗೊತ್ತಿಲ್ಲ, ಯಾರು ಬಡಿತಾರೆ ಗೊತ್ತಿಲ್ಲ, ಸ್ವಲ್ಪ ಹುಷಾರಾಗಿತ್ತು ಬಿಡು, ಓಕೆನಾ? ಅಷ್ಟೇ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹೀಗೆ ಇಂಟ್ರೆಸ್ಟ್ ಕೂಡ ನಿಮಗೋಸ್ಕರ ತೊಗೊಂಡ್ಬರ್ತಿರ್ತೀನಿ. ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡ್ಕೊಳ್ರಿ. ಓಕೆ ಬಾಯ್ ಗೈಸ್.